ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾರಿ, ನನ್ನ ವಾಯ್ಸ್ ಹೋಗಿದೆ, ಆದರೂ ಕೂಡ ಈ ವ್ಲಾಗ್ನ ಹಬ್ಬದ ದಿನವೇ ಹಾಕಬೇಕು ಅಂದ್ಬಿಟ್ಟು ಹೀಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಸೊಸೈಟಿಲಿ ನಾವು ಹೇಗೆಲ್ಲ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ನಾನು ಅಲ್ಲೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ನಾನು ಫ್ರೆಶ್ ಆಗಿ ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ದೇವ್ರ ಪೂಜೆಗೆ ನೈವೇದ್ಯಕ್ಕೆ ನಾನಿವತ್ತು ಸ್ವೀಟ್ ಪೊಂಗಲ್ನ ಮಾಡಿದ್ದೆ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಸ್ವೀಟ್ ಪೊಂಗಲ್ನೇ ಮಾಡ್ತಾರೆ, ಹಾಗೆ ನಾನು ಕೂಡ ಮಾಡಿದ್ದೆ. ತುಂಬ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಸ್ವೀಟ್ ಪೊಂಗಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಹೇಗೆಲ್ಲ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ಯಾರ್ಯಾರು ಯಾವ ಥರ ಎಲ್ಲ ಹಬ್ಬ ಆಚರಿಸ್ತಾರೆ ಅಂತ ನೋಡಿಬಿಟ್ಟು. ಈ ಸಂಕ್ರಾಂತಿ ಹಬ್ಬನ ಸಿಟಿಗಳಿಗಿಂತ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ರೀತಿ ಹಳ್ಳೀಲಿ ಹಬ್ಬ ಆಚರಿಸೋದನ್ನು ನೋಡೋದಕ್ಕೆ. ಓಕೆ, ಇವಾಗ ಲೇಟ್ ಮಾಡೋದು ಬೇಡ, ಸ್ವೀಟ್ ಪೊಂಗಲ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಕುಕ್ಕರಿಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈಗ ಹೆಸರು ಬೇಳೆನ ಘಮ ಬರೋವರೆಗೂ ಹುರ್ಕೋಬೇಕು. ಹೆಸರು ಬೇಳೆನ ಹುರಿದ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಕೂತ್ಬಿಡುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಹುರ್ಕೊಳ್ಬೇಕು. ತುಂಬ ಜಾಸ್ತಿನೂ ಹುರ್ಕೊಳ್ಬಾರ್ದು, ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದು ತಣ್ಣಗಾದ ನಂತರ 1 ಕಪ್ ಅಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಅನ್ನಕ್ಕೆ ಮಾಡ್ತೀವಲ್ಲ ಅದೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ತಣ್ಣಗಾದ ನಂತರ ಒಂದ್ಸರಿ ತೊಳೆದ್ಬಿಟ್ಟು ಹಾಗೆ ಇದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ. ಈ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ, ಟ್ರೈ ಮಾಡಿ ನೋಡಿ. ಸೊ 3 ಕಪ್ ನೀರನ್ನು ಹಾಕಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ, ಬೇಕಿದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ, ಬೇಗನೆ ಬೇಯುತ್ತೆ. ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 3 ವಿಸಲ್ ಕೂಗಿಸ್ಕೊಳ್ಬೇಕು. ಇದು ತುಂಬ ಮೆತ್ತಗೆ ಬೇಯಬೇಕು, ಆದರೆ ಉಂಡೆ ಥರ ಮುದ್ದೆ ಥರನೂ ಆಗಬಾರ್ದು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೇಯ್ಕೊಳ್ಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಬೆಲ್ಲ ಕೂಡ ಕರಗಿಸ್ಕೊಂಡು ಬಿಡ್ತೀನಿ. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ನ ಕಡಿಮೆನೇ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕು ಸ್ವೀಟ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗೆ 1/4 ಲೋಟ ನೀರನ್ನು ಸೇರಿಸ್ಕೊಳ್ತೀನಿ. ಈಗ ಬೆಲ್ಲನ ಕರಗಿಸ್ಕೊಳ್ತೀನಿ. ಪಾಕ ಆಗೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಇಲ್ಲಿ ಬೆಲ್ಲ ಕರಗ್ತಾ ಇದೆ, ಇಷ್ಟಾದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈ ಕಡೆ ಕುಕ್ಕರ್ ಕೂಡ ಒಂದು 3 ವಿಸಲ್ ಆಗಿದೆ, ತಣ್ಣಗೆ ಕೂಡ ಆಗಿದೆ. 3 ವಿಸಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಅಕ್ಕಿ ಬೇಳೆ ಬೆಂದಿದೆ. ಈ ರೀತಿ ಬೇಯಬೇಕು ಚೆನ್ನಾಗಿ. ಮತ್ತು ಮುದ್ದೆ ಕೂಡ ಆಗಿಲ್ಲ, ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟು ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಇದಕ್ಕೆ ಬೆಲ್ಲ ಕರಗಿಸಿರ್ತೀವಲ್ಲ ಆ ನೀರನ್ನು ಶೋಧಿಸ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸದ ಥರ ಇರುತ್ತೆ, ಅದು ಕರಿ ಸಿಗುತ್ತೆ ತಿನ್ನುವಾಗ. ಹಾಗಾಗಿ ನಾನು ಯಾವಾಗಲೂ ಬೆಲ್ಲನ ಕರಗಿಸ್ಬಿಟ್ಟೆ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಕುದಿಸ್ಕೊಳ್ಬೇಕು. ಬೆಲ್ಲ ಪೂರ್ತಿಯಾಗಿ ಅಕ್ಕಿ ಬೇಳೆಗೆ ಹೊಂದ್ಕೊಳ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಇವಾಗ ಕುದ್ದಿದೆ, ಒಂದು ಕುದಿ ಬಂದಿದೆ. ಇವಾಗ 1 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಚಮಚದಷ್ಟು ಕೊಬ್ಬರಿ ತುರಿದ್ಬಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕೊಬ್ಬರಿ ಮಧ್ಯೆ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಈ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಒಂದು ಕುದಿ ಕುದಿಸ್ಕೊಳ್ತೀನಿ. ಈಗ ತುಪ್ಪದಲ್ಲಿ ಇಷ್ಟು ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಹಾಕ್ಕೊಳ್ತೀನಿ. ನಿಮಗೆ ಯಾವ ಡ್ರೈ ನಟ್ಸ್ ಬೇಕೋ ಅದನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಬೋದು. ತುಪ್ಪ ಕೂಡ ಇವಾಗ ಮಾಡ್ಕೊಂಡಿದ್ದು, ಫ್ರೆಶ್ಶಾಗಿ ಮಾಡ್ಕೊಂಡಿರೋ ತುಪ್ಪ, ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪ. ಇದನ್ನು ಒಂದು 30 ಸೆಕೆಂಡ್ ದ್ರಾಕ್ಷಿ ಗೋಡಂಬಿನ ಹುರಿಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಸ್ವೀಟ್ ಪೊಂಗಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿಲಿ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಸಾರಿ, ನನ್ನ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ನನಗೂ ಕೂಡ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಹಬ್ಬ ಆದಮೇಲೆ ಈ ವ್ಲಾಗ್ನ ಕೊಡೋದಕ್ಕೆ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಇವತ್ತೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಸ್ವೀಟ್ ಪೊಂಗಲ್ ನಮಗೆ ನೈವೇದ್ಯಕ್ಕೆ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಬರೀ ಹಬ್ಬದ ದಿನ ಅಂತಲೇ ಅಲ್ಲ, ಮಿಕ್ಕಿದ ಟೈಮಲ್ಲೂ ಕೂಡ ಯಾರು ಗೆಸ್ಟ್ ಬಂದಾಗ ಅಥವಾ ನಿಮಗೇನಾದ್ರು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಸಿಂಪಲ್ಲಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇದೆಲ್ಲ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಮತ್ತೆ ಕೆಳಗಡೆ ಹೋದೆ. ಮಧ್ಯಾಹ್ನ ಆಗಿತ್ತು ಆಗಲೇ. ಎಲ್ಲ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ, ಇಲ್ಲಿ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಕಡೆ ಆಂಧ್ರದವರು ಹಾಕಿದ್ರು ರಂಗೋಲಿ, ಇದು ಆಂಧ್ರದ ರಂಗೋಲಿ ಆಗಿತ್ತು, ಹ್ಯಾಪಿ ಪೊಂಗಲ್ ಅಂತ. ಇನ್ನೊಂದು ಸೈಡ್ ಬಂದುಬಿಟ್ಟು ನಾರ್ತ್ ಪೀಪಲ್ಗಳು ಹಾಕಿದ್ರು.
ಇಲ್ಲಿ ನಮ್ಮದೆಲ್ಲ ಕಂಬೈನ್ ಆಗಿರೋದ್ರಿಂದ ಕ್ವಾರ್ಟರ್ಸ್ಗಳಲ್ಲಿ ಅವ್ರಿಗೊಂದು ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಚಾನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ. ಆಮೇಲೆ ಆಂಧ್ರದಲ್ಲಿ ಈ ರೀತಿ ಒಂದು ಶಾಸ್ತ್ರ ಮಾಡ್ತಾರಂತೆ ಸಂಕ್ರಾಂತಿ ಹಬ್ಬದ ದಿನ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ರೀತಿ ಪ್ರತಿ ವರ್ಷ ಈ ಸಂಪ್ರದಾಯ ಮಾಡ್ತಾರಂತೆ. ಸೊ ಅದನ್ನು ಕೂಡ ಅವ್ರು ಮಾಡ್ತಾಯಿದ್ರು. ಹಾಗೆ ಮಹಾರಾಷ್ಟ್ರದವರು ಹೇಳ್ತಾಯಿದ್ರು ನಾವು ಮಾಡ್ತೀವಿ, ಆದರೆ ನಾವು ಚಾಕ್ಲೇಟ್ಸು ಮತ್ತು ಕಾಯಿನ್ಗಳನ್ನು ಹಾಕ್ತೀವಿ ಈ ರೀತಿ ತಲೆ ಮೇಲೆ ಅಂತ. ಆದರೆ ಆಂಧ್ರ ಸೈಡವರು ಈ ರೀತಿ ಹೂಗಳನ್ನು ಹಾಕ್ತೀವಿ ಅಂತ ಅವ್ರು ಕೂಡ ಮಾಡ್ತಾಯಿದ್ರು. ಸೊ ಇದೆಲ್ಲ ರಿಚುವಲ್ ಮುಗಿಸ್ಬಿಟ್ಟು ಮತ್ತು ಒಂದಿಷ್ಟು ನಮ್ಮ ಲೇಡೀಸಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಹಾಗೆ ಒಂದಿಷ್ಟು ಫನ್ ಗೇಮ್ಸ್ ಎಲ್ಲ ಇರುತ್ತೆ. ಆ ಗೇಮ್ಸ್ನೆಲ್ಲ ಆಡ್ಕೊಂಡ್ವಿ, ಚೆನ್ನಾಗಿರುತ್ತೆ. ಬರೀ ಹೋಗಿ ಸುಮ್ಮನೆ ಕೂತ್ಕೊಂಡು ಬರೋದಕ್ಕಿಂತ ಈ ರೀತಿ ಗೇಮ್ಸ್ನೆಲ್ಲ ಆಡಿ ನಮಗೂ ಖುಷಿ ಆಗುತ್ತೆ, ನಮ್ಗೆ ಚೇಂಜಸ್ ಸಿಗುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದ್ಬಿಟ್ಟು. ಸೊ ಅದನ್ನು ಯಾವಾಗಲೂ ಏನೇ ಫಂಕ್ಷನ್ ಇದ್ದರೂ ಈ ರೀತಿ ಒಂದಿಷ್ಟು ಗೇಮ್ಸ್ಗಳನ್ನ ಆಡಿಸ್ತಾರೆ. ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನು ತಗೊಳ್ತೀವಿ, ಗ್ರೂಪ್ ಫೋಟೋಸು, ಸಿಂಗಲ್ ಫೋಟೋಸು ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಫೋಟೋಸ್ ತಗೊಂಡು. ಹಾಗೆ ಸ್ನ್ಯಾಕ್ಸ್ ಕೂಡ ಇತ್ತು. ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಎಳ್ಳಿನ ಉಂಡೆನ ತರಿಸಿದ್ರು. ಆಮೇಲೆ ಈ ಕಡೆ ಯಾವುದು ಸ್ಪೆಷಲ್ಲೋ ಅದನ್ನೆಲ್ಲ ತರಿಸಿದ್ರು, ಸಮೋಸ, ಜಿಲೇಬಿ, ಧೋಕ್ಲಾ ಏನೇನೋ ತರಿಸಿದ್ರು. ಸೊ ಅದೆಲ್ಲ ತಿಂದ್ಕೊಂಡು ನಮ್ಮ ಸಂಕ್ರಾಂತಿ ಹಬ್ಬನ ಮುಗಿಸಿದ್ವಿ.